ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತರಕಾರಿ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಕ್ಯಾರೆಟು, ಒಂದು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ, ಬೀನ್ಸು ಇದೆಲ್ಲ ತೊಗೊಂಬಂದಿದ್ದೆ. ಬೀಟ್ರೋಟ್ ಒಂದು, ಹಾಗಾಗಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೊಮೊಟೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಸಪ್ರೇಟಾಗಿ ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ, ಮತ್ತು ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು. ಹಂಗಾಗಿ ಇದು ಟೊಮೊಟೊ ಡ್ಯಾಮೇಜ್ ಆಗಿತ್ತು, ಹಂಗಾಗಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ನಾಳೆ ಯೂಸ್ ಮಾಡಿದ್ರೆ ಆಯಿತು ಅಂತ. ತುಂಬ ಹಣ್ಣಾಗಿ ಮೆತ್ತಗಾಗ್ಬಿಟ್ಟಿತ್ತು ಫ್ರೆಂಡ್ಸ್, ಹಾಗಾಗಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟು ಹಾಳಾಗೋಂಥ ಟೊಮೊಟೊನ ಫಸ್ಟು ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡ್ಕೊಂಡು ತಗೊಂಡ್ರೆ ನಮಗೆ ಬೇಗ ಬೇಗ ಫಸ್ಟ್ ಚೆನ್ನಾಗಿರೋದು ಯೂಸ್ ಮಾಡಿದ್ರೆ ಆಮೇಲೆ ಚೆನ್ನಾಗಿಲ್ದಿದ್ದೆಲ್ಲ ಒಂಥರ ಮೆತ್ತಗಾಗಿ ನೀರು ಬಿಟ್ಕೊಬಿಡುತ್ತೆ. ಈಗ ಹಸಿರು ಮೆಣಸಿನ್ಕಾಯಿ ಸತ ತೊಟ್ಟು ಬಿಡಿಸಿಟ್ಕೊಳ್ತಾ ಇದ್ದೀನಿ. ಈ ಥರ ತೊಟ್ಟು ಬಿಡಿಸಿ ಇಟ್ಟೋದ್ರೆ ಜಾಸ್ತಿ ದಿನ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನನ್ನ ಮಗನಿಗೆ ಮಧ್ಯಾಹ್ನ ಏನು ಊಟನೇ ಮಾಡ್ತಿಲ್ಲ ಫ್ರೆಂಡ್ಸ್, ಹಾಗಾಗಿ ಒಂದು ಮೊಟ್ಟೆ ಬೇಯಿಸ್ಕೊಡೋಣ ಅಂತ ಅವನಿಗೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ತಿನ್ಸೋದು ಒಂದು ಅರ್ಧ ಗಂಟೆ ಸಾಹಸನೇ ಆಗೋಗ್ಬಿಡ್ತು. ಅವನಿಗೆ ಅದನ್ನು ತಿನ್ನಿಸ್ಬಂದು ಒಂದು ಅರ್ಧ ತಿಂದ ಮತ್ತೇನು ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ. ಅಲ್ಲಿ ತಿನ್ನಿಸ್ಬಂದ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳು ಮನೆಗೆ ಇದ್ಬಿಟ್ರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಮನೇಲಿ ಇದೇನು ಮಾಡ್ತೀರಾ ಅಂತ ಕೇಳ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಅವರಿಗೆ ಗೊತ್ತು. ಕೆಲ್ಸಕ್ಕೆ ಹೋದರೆ ಇಷ್ಟು ಕೆಲಸ ಅಂತ ಇದ್ದೇ ಇರ್ತೈತೆ ನಮಗೆ, ಅದನ್ನು ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ಇಲ್ಲಿ ಮನೇಲಿ ಒಂದಾದ್ಮೇಲೆ ಒಂದು ಬಂದೇ ಬರುತ್ತೆ ಫ್ರೆಂಡ್ಸ್. ಆದರೂ ಚಿಕ್ಕ ಮಕ್ಕಳಿದ್ರೆ ಇನ್ನೂ ಜಾಸ್ತಿನೇ ಕೆಲಸ ಇರುತ್ತೆ. ಈ ಕಡ್ಡಿನ ಬಿಸಾಕಲ್ಲ, ರಸಮ್ ಮಾಡಬೇಕು, ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಆಲ್ರೆಡಿ ಹೋಗಿದ್ದೆ, ನೆನ್ನೆ ತೊಗೊಂಬಂದಿದ್ದೆ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ಗೆಣಸು ಎಲ್ಲ ತೊಗೊಂಬಂದಿದ್ದೆ, ಸ್ವಲ್ಪ ಕ್ಯಾರೆಟು ಟೊಮೊಟೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ಬೇಕಾದಾಗ ತಗೋಬೋದು. ಅದಾದಮೇಲೆ ಅದು ವೇಸ್ಟೇಜ್ ಎಲ್ಲ ಐತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀಮ್ಸ್ ಸತ ಒಂದು ಎರಡು ಮೂರು ಚೆನ್ನಾಗಿರಲಿಲ್ಲ, ಅದು ಆವಾಗ ಫ್ರಿಜ್ಜಲ್ಲಿತ್ತು. ಹಂಗಾಗಿ ಅದನ್ನೆಲ್ಲ ತೆಗ್ದು ಬಿಸಾಕ್ಬಿಟ್ಟು ಇವಾಗ ನೀಟಾಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಶೆಲ್ಫ್ ಮೇಲೆಲ್ಲ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಅದು ವೇಸ್ಟ್ ಎಲ್ಲ ಇರುತ್ತಲ್ಲ. ಅದಾದಮೇಲೆ ಸ್ನ್ಯಾಕ್ಸಿಗಂತ ಸಂಜೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ದೆ ಕಾಫಿ ಮಾಡಿ. ಅದಾಗಿದ ತಕ್ಷಣ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಇವತ್ತು ಗುರುವಾರ ಅಲ್ಲ, ಸಾಯಿಬಾಬಾನ ವಾರ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಸತ ಹೋಗಬೇಕಾಗಿತ್ತು. ಫಸ್ಟ್ ಮನೆಗೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀವಿ. ನಾಳೆ ಬೇವಿನ ಸೊಪ್ಪು ಬೇರೆ ತರಬೇಕು ಫ್ರೆಂಡ್ಸ್. ಬೆಂಗಳೂರಲ್ಲಿ ಬೇವಿನ ಸೊಪ್ಪು ಸಿಗೋದೇ ಹೆಚ್ಚು. ಅದಾದಮೇಲೆ ದೇವಸ್ಥಾನಕ್ಕೆ ಹೊರೋ ಟೈಮ್ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಕತ್ಲು ಬೇರೆ ಆಗಿದೆ. 8 ಗಂಟೆಗೆ ಹೋಗ್ತಾಯಿದ್ದೀನಿ. 8:15ಗೆ ಸಾಯಿಬಾಬಾ ಟೆಂಪಲಲ್ಲಿ ಭಜನೆ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ 8 ಗಂಟೆಗೆ ಮನೆ ಬಿಟ್ಟರೆ ಸಾಕು, ಒಂದು 10 ನಿಮಿಷಕ್ಕೆ ಹೋಗ್ತೀವಿ. ನಾವು ಕರೆಕ್ಟಾಗಿ ಭಜನೆ ಸ್ಟಾರ್ಟ್ ಆಗೋ ಟೈಮಿಗೆ ಟೆಂಪಲ್ಗೆ ಹೋದ್ವಿ. ಬಟ್ ಅಲ್ಲಿ ಏನು ವೀಡಿಯೋ ಮಾಡೋಂಗಿರಲಿಲ್ಲ, ಹಂಗಾಗಿ ನಾನು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವಣ್ಣ ಒಳಗಡೆ ವೀಡಿಯೋ ಮಾಡ್ಕೋಬೇಡ್ರಿ ಅಂತಂದರು ಅಲ್ಲಿ ಇದ್ದವರು. ಹಾಗಾಗಿ ಹೊರಗಡೆನೇ ವೀಡಿಯೋ ಮಾಡ್ಕೊಂಡು ಬಂದೆ. ಪ್ರಸಾದಕ್ಕೆಲ್ಲ ಕ್ಯೂ ನಿಂತ್ಕೊಂಡಿದ್ರು. ಈ ಕಡೆ ದರ್ಶನಕ್ಕೆ ಸತ ಕ್ಯೂ ನಿಂತ್ಕೊಂಡಿದ್ರು. ಚಿಕ್ಕ ದೇವಸ್ಥಾನ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಭಜನೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಚಿಕ್ಕ ದೇವಸ್ಥಾನ ಆದರೆ ಭಜನೆ ಎಲ್ಲ ಸೂಪರಾಗಿ ಮಾಡ್ತಾರೆ. ನೋಡ್ತಾ ಇದ್ದೀನಲ್ವ, ಇದು ಚಿಕ್ಕ ದೇವಸ್ಥಾನ ಫ್ರೆಂಡ್ಸ್. ಆದರೆ ಬಿಲ್ಡಿಂಗೆಲ್ಲ ಇದೆ ಅನಿಸುತ್ತೆ. ಇದು ಓನ್ ಟೆಂಪಲ್ ಅನಿಸುತ್ತೆ. ಆದರೂ ತುಂಬ ಜನನೇ ಬರ್ತಾರೆ ಫ್ರೆಂಡ್ಸ್. ಈ ದೊಡ್ಡ ದೇವಸ್ಥಾನದಲ್ಲಿ ಭಜನೆ ಮಾಡಲ್ಲ, ಪೂಜೆ ಎಲ್ಲ ಮಾಡ್ತಾರೆ. ಇಲ್ಲಿ ಭಜನೆ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ನಾನು ಪ್ರಸಾದ ಎಲ್ಲ ಇಸ್ಕೊಂಡು ಮನೆ ಕಡೆಗೆ ಬಂದೆ. ಚಿತ್ರಾನ್ನ ಮತ್ತು ಪಲಾವು, ಚಕ್ಲಿ, ಜಿಲೇಬಿ ಎಲ್ಲ ಕೊಟ್ಟಿದ್ರು ಫ್ರೆಂಡ್ಸ್. ಮನೆಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಅಡುಗೆ ಎಲ್ಲ ಇದೆ, ಸಾಂಬಾರಿದೆ, ಬರೀ ರೈಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮಮ್ಮ ಕೊಡಿಸಿರೋ ನೈಟಿ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನು ನೈಟಿ ಅಷ್ಟು ಯೂಸ್ ಮಾಡಲ್ಲ, ಒಂದು ಸ್ವಲ್ಪ ಒಂದೆರಡು ತೊಗೊಂಡಿದ್ದೀನಿ, ಹೋಗಲಿ ಎಮರ್ಜೆನ್ಸಿಗೆ ಬರುತ್ತೆ ಅಂತ. ನಾನಿಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಅವನು ಓದ್ಕೊತಾ ಇದ್ದಾನೆ ಫ್ರೆಂಡ್ಸ್. ನನ್ನ ಮಗ ಅದು ABCD ಬುಕ್ಸ್ ಬರುತ್ತಲ್ಲ ಅದರಲ್ಲಿ. ಟೆಂಪಲ್ಗೆ ಹೋಗೋ ಟೈಮಲ್ಲಿ ಏನು ಪಾತ್ರೆ ಎಲ್ಲ ಜೋಡಿಸಿಟ್ಟಿರಲಿಲ್ಲ ಫ್ರೆಂಡ್ಸ್, ಹಂಗೆ ಎತ್ತಿಟ್ಟೋಗಿದೆ. ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಈ ಕಡೆ ರೈಸಿಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಬಜ್ಜಿ ಕರೆದಿದ್ದು ಎಣ್ಣೆ ಐತಲ್ಲ ಫ್ರೆಂಡ್ಸ್, ಹಂಗಾಗಿ ಅದರಲ್ಲೇ ಮಜ್ಜಿಗೆ ಮೆಣಸಿನ್ಕಾಯಿ ಕರ್ಕೊಳ್ಳೋಣ ಅಂತ ಅದು ಸತ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಬಜ್ಜಿದೆಲ್ಲ ಬಿಟ್ಕೊಡುತ್ತಲ್ಲ ಫ್ರೆಂಡ್ಸ್, ಅದು ಮತ್ತು ಇದು ಮಜ್ಜಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ರು ಅಮ್ಮ. ಇವಾಗ ಅದನ್ನ ಒಂದು 4 ಕರ್ಕೊತಿದ್ದೀನಿ ಸಾಕು ಅಂತ. ಜಾಸ್ತಿ ಖಾರ ಎಲ್ಲ ತಿನ್ನಲ್ಲ ಫ್ರೆಂಡ್ಸ್ ನಾನು ಇವಾಗ, ಹಂಗಾಗಿ ಜಾಸ್ತಿ ಏನು ಕರ್ಕೊಳ್ತಾ ಇಲ್ಲ. ಒಂದು 4 ಕರ್ಕೊಂಡ್ರೆ ಸಾಕಾಗುತ್ತೆ. ಅದೇ ಬಾಣಲಿ ಹೆಂಗಿದ್ರು ಇತ್ತಲ್ವ ಫ್ರೆಂಡ್ಸ್, ಅದರಲ್ಲೇ ಕರ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಂಪುಗಂಗೆ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲ ಬ್ರೌನ್ ಕಲರ್ ತಿರ್ಗೋ ತನಕ ನೀಟಾಗಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಹಿಂಗೆ ಎಣ್ಣೆಲಾಗಿ ಈ ಥರ ವೈಟ್ ಕಲರ್ ಇದ್ದರೆ ಮತ್ತು ಖಾರ ಥರ ಫ್ಲೇವರ್ ಅನಿಸುತ್ತೆ ಫ್ರೆಂಡ್ಸ್. ಅವಾಗ ಚೆನ್ನಾಗಿ ಅನಿಸಲ್ಲ. ಬ್ರೌನ್ ಆಗೋ ಥರ ಕರ್ಕೊಂಡ್ರೆ ಸೂಪರ್ ಟೇಸ್ಟ್ ಇರುತ್ತೆ. ನಮ್ಮ ಯಜಮಾನ್ ರಕೊಂಗಂತೂ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಭಾಳ ಇಷ್ಟ ಫ್ರೆಂಡ್ಸ್. ನಮ್ಮಮ್ಮ ಮಾಡಿದಾಗ ಹೊಸತಿ ಅವರಿಗೆ ಕೊಟ್ಟಿದ್ದೆ. ನಾನೇನು ನಂಗೆ ಅಷ್ಟು ಖಾರ ಜಾಸ್ತಿ ತಿನ್ನೋಂಗೆ ಅನಿಸ್ತಿಲ್ಲ, ಹಂಗಾಗಿ ಅವರಿಗೆ ಕೊಟ್ಟಿದ್ದೆ. ಅವರಂತೂ ಒಂದು 2-3 ದಿನಕ್ಕೆ ಖಾಲಿ ಮಾಡಿದ್ದಾರೆ. ಈ ಕಡೆ ನುಗ್ಗೆಕಾಯಿ ಸಾಂಬಾರು ಸತ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಇವಾಗ ನುಗ್ಗೆಕಾಯಿ ಸೀಸನ್ ಅಲ್ಲ ಫ್ರೆಂಡ್ಸ್, ಆರಾಮಾಗಿ ಒಂದು 10 ರೂಪಾಯಿ 4-5 ಈ ಥರ ಕೊಡ್ತಾರೆ. ಹಂಗಾಗಿ ಒಂದು 10 ರೂಪಾಯಿ ತೊಗೊಬಂದು ನುಗ್ಗೆಕಾಯಿ ಸಾಂಬಾರು ಸತ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಊಟ ಮಾಡಿ ಇನ್ನೊಂದು ಸತಿ ಕ್ಲೀನ್ ಮಾಡಿದರೆ ಶುಕ್ರವಾರಕ್ಕೆ ಸರಿ ಅನಿಸುತ್ತೆ ಅಂತ ಈಗ ರೈಸ್ ಸತ ಇಟ್ಕೊಂಡಿದ್ದೀನಿ. ರೈಸು ಸಾಂಬಾರು ಆಯಿತು ಫ್ರೆಂಡ್ಸ್. ಇವಾಗ ಊಟ ಸತ ಮಾಡ್ತಾಯಿದ್ದೀನಿ. ಸಾಂಬಾರು ಮಾತ್ರ ಸೂಪರಾಗಿತ್ತು.
ಸಕ್ಕ ಟೇಸ್ಟಿಯಾಗಿ ಆಗುತ್ತೆ. ಸ್ವಲ್ಪ ಹುಣಸೆಹಣ್ಣು ಇದೆಲ್ಲ ಸೇರಿಸಿ ಮಾಡಿದ್ದೆ ಫ್ರೆಂಡ್ಸ್. ಅವರೇ ಬೇಳೆ ಹಾಕಿ ಮಾಡಿದ್ರೆ ಇನ್ನೂ ನುಗ್ಗೆಕಾಯಿ ಸಾಂಬಾರಿಗೆ ತುಂಬ ಟೇಸ್ಟ್ ಅನಿಸುತ್ತೆ. ತೊಗರಿಬೇಳೆಕ್ಕಿಂತನೂ ಅವರೇ ಬೇಳೆ ಯೂಸ್ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ಊಟ ಎಲ್ಲ ಮುಗೀತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ನೀಟಾಯಿತು. ಬೆಳಗ್ಗೆ ಶುಕ್ರವಾರಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮತ್ತೇನು ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದೀನಿ. ಸ್ವಲ್ಪ ಅನ್ನ ಮಾತ್ರ ಎತ್ತಿಟ್ಟಿದ್ದೀನಿ. ಹೆಸ್ರು ಕಾಳು ಸತ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಬಟ್ಟೆ ಒಂದು ರಾಶಿ ಬಿದ್ದಿತ್ತು 2 ಚೇರ್ ಮೇಲೂ. ಬಟ್ಟೆ ತೊಳೆದಾಕಿದ್ದೆ, ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್. ಹಂಗಾಗಿ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡಿ ಇಟ್ಟಿಟ್ಕೊಳ್ತಿದ್ದೀನಿ. ಬೆಳಗ್ಗೆ ಮತ್ತೆ ಈ ಬಟ್ಟೆ ಇದ್ದರೆ ನನ್ನ ಮಗ ಎಲ್ಲ ಕೆಳಗಡೆ ಹಾಕಿ ಉಜ್ಜಾಡ್ತಾ ಇರ್ತಾನೆ. ಹಾಗಾಗಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಫೋಲ್ಡ್ ಮಾಡಿದ್ದಾಯಿತು ಫ್ರೆಂಡ್ಸ್. ಎಲ್ಲ ಕಬೋರ್ಡಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಪಾಪು ಯಾಕೋ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಿಲ್ಲ ಫ್ರೆಂಡ್ಸ್. ಅವನೇ ನನಗಿಂತ ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ಅಂತ. ಮಕ್ಕಳಿದ್ರೆ ಹಿಂಗೆ ಏನಾದರೂ ಒಂದೊಂದು ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಬಟ್ಟೆನೂ ಫೋಲ್ಡ್ ಮಾಡಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಹೆಂಗೆ ಕಾಣಿಸ್ತಿದೆ, ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಅಂತ. ಟವಲ್ ಮಾತ್ರ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತೆ ಕಬೋರ್ಡಲ್ಲಿ ಇಟ್ಟರೆ ಮತ್ತೆ ಬೆಳಗ್ಗೆ ತಕ್ಕೊಡೋದು ಮತ್ತೆ ಹಿಂಸೆ. ಮತ್ತು ಅಲ್ಲಿಟ್ಟರೆ ಎತ್ಕೊಂಡು ಯೂಸ್ ಮಾಡ್ಕೊತಾರೆ. ಇಷ್ಟು ಮಾಡೋಷ್ಟೊತ್ತಿಗೆ 12 ಗಂಟೆ ಆಗೋಗಿತ್ತು. ಇವಾಗ ನಾನು ಸೊಳ್ಳೆಗೆ ಅಂತ ಓಮ್ ರೆಮಿಡಿ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನೈಟಲ್ಲಿ ಈ ಥರ ದೀಪಕ್ಕೆ ಬತ್ತಿ ಮತ್ತು ಎಣ್ಣೆ ಹಾಕ್ಬಿಟ್ಟಿದ್ದು ಹಚ್ಚಿಟ್ರೆ ಮುಗೀತು. ನನ್ನ ಮಗ ಅಲ್ಲಿ ಜಿಲೇಬಿ ಕೊಟ್ಟಿದ್ರಲ್ಲ ದೇವಸ್ಥಾನದಲ್ಲಿ ಫ್ರೆಂಡ್ಸ್, ಎಲ್ಲ ನನ್ನ ಮುಖಕ್ಕೆ ನೊರೆದಿದ್ದ. ಮತ್ತು 12ವರೆಗೆ ಮುಖ ತೊಳ್ಕೊತಿದ್ದೀನಿ. ಮುಖ ಎಲ್ಲ ಒಂಥರ ಅಂಟು ಅನಿಸ್ತಿತ್ತು. ಆ ಥರ ಅಂಟು ಅನಿಸಿದ್ರೆ ಕಂಫರ್ಟಬಲ್ ಫೀಲ್ ಅನಿಸಲ್ಲ ಫ್ರೆಂಡ್ಸ್. ಮಲ್ಕೊಳ್ಳೋಕ್ಕೂ ಹಿಂಸೆ ಅನಿಸುತ್ತೆ. ಅದಕ್ಕೆ ಒಂದ್ಸತಿ ನೀಟಾಗಿ ಮುಖ ತೊಳ್ಕೊಂಡು ಮಲ್ಕೊಳ್ಳೋಣ ಅಂತ ಇವಾಗ ಮುಖ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮುಖ ತೊಳ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಅದು ಅಂಟು ಕಮ್ಮಿ ಅನಿಸುತ್ತೆ. ಅವಾಗ ಸ್ವಲ್ಪ ನಿದ್ದೆನೂ ಬರುತ್ತೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.